ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್. ನಾನು ಪಲ್ಲವಿ ಇಂದ್ರಾಜ್. ಟಾಕ್ಸಿಕ್ ಸಿನಿಮಾ ಇದೇ ಆಗಸ್ಟ್ ನಲ್ಲಿ ಬರ್ತಾ ಇದೆ. ಈಗಾಗಲೇ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ನಮ್ಮೆಲ್ಲರಿಗೂ ಕೂಡ, ಯಾಕಂದ್ರೆ ಈ ಸಿನಿಮಾ ಮಾಡಿರುವಂತಹ ಸಾಧನೆ ಒಂದೆರಡಲ್ಲ, ಅದು ಕೂಡ ರಿಲೀಸ್ಗೂ ಮೊದಲೇ ಅಂತ ಹೇಳ್ಬೋದು. ಈಗಲೂ ಕೂಡ ಒಂದು ಎಕ್ಸೈಟ್ಮೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಬಹುನಿರೀಕ್ಷಿತ ಪಟ್ಟಿಗಳ ಪೈಕಿ ಅಂದ್ರೆ ನಮ್ಮ ಭಾರತದ ಸಿನಿಮಾಗಳಲ್ಲಿ ಟಾಕ್ಸಿಕ್ ಸಿನಿಮಾ ನಂಬರ್ 1 ಸ್ಥಾನಕ್ಕೆ ಏರಿರುವಂಥದ್ದು. ಸೊ ಇದು ಕನ್ನಡಿಗರಾದಂತಹ ನಮಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಈಗಾಗಲೇ ಹಾಡಾಗಿರಬಹುದು, ಗ್ಲಿಮ್ಸ್ ಆಗಿರಬಹುದು, ನಮಗೆಲ್ಲ ಇಷ್ಟ ಆಗಿತ್ತು. ಸೂಪರ್ ಎಕ್ಸೈಟ್ಮೆಂಟ್ ಇಂದ ಸಿನಿಮಾ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹೀಗಿರ್ಬೇಕಾದ್ರೆ ಟಾಕ್ಸಿಕ್ ಸಿನಿಮಾಗೆ ಕುರಿತಂತೆ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಸಿನಿಮಾ ಹೇಗಿರ್ಬೋದಪ್ಪ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನೋಡಿ, KGF ಬರುತ್ತೆ, KGF ಚಾಪ್ಟರ್ 1 ಬರುತ್ತೆ. ಆ ನಂತರದಲ್ಲಿ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಆಮೇಲೆ ಆ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದಷ್ಟು ಕೆಲಸಗಳು ನಡೀತಾ ಇರುತ್ತೆ. ಏನಾದರೂ ಅಪ್ಡೇಟ್ ಕೊಡ್ತಾರಾ ಅಂತ ಫ್ಯಾನ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ. ಹೀಗಿರಬೇಕಾದ್ರೆ ಸಿನಿಮಾ ಒಂದ್ಸಲ ರಿಲೀಸ್ ಅಂತ ಹೇಳ್ತಾರೆ, ಮುಂದಕ್ಕೆ ಹಾಕ್ತಾರೆ. ಅನಂತರದಲ್ಲಿ ಮತ್ತೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ, ಮುಂದಕ್ಕೆ ಹಾಕ್ತಾರೆ. ಈಗಾಗಲೇ ಯಶ್ ಅವರು ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಕ್ಗಳನ್ನ ಮಾಡ್ತಾರೆ. ಯಾಕಂದರೆ ಈ ಸಿನಿಮಾ KVN ಪ್ರೊಡಕ್ಷನ್ ಜೊತೆಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅಂತಂದರೆ ಯಶ್ ಅವರು ಕೂಡ ಪ್ರೊಡ್ಯೂಸರ್ ಆಗಿರೋದ್ರಿಂದ ಸಿನಿಮಾ ಯಾವ ರೀತಿ ಬರಬೇಕು ಅಂದರೆ ಅವ್ರದ್ದೇ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜೊತೆಗೆ ಜನರಿಗೂ ಕೂಡ ರೀಚ್ ಆಗಬೇಕು ಅಂತಂದರೆ ಯಾವ ರೀತಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ವರ್ಕ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅದರಂತೆ ಈ ಸಿನಿಮಾವು ಕೂಡ ಅದೇ ರೀತಿ ಆಗಬೇಕು ಅನ್ನುವಂಥದ್ದು ಯಶ್ ಅವರ ಒಂದು ಕನಸಿನ ಕೂಸು ಅಂತಂದರೆ ತಪ್ಪಾಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ರಾಮಾಯಣ ಸಿನಿಮಾ ಕೂಡ ಬರ್ತಾ ಇದೆ. ರಾಮಾಯಣ ಸಿನಿಮಾದ ಒಂದು ಪ್ರಮೋಷನ್ಗಾಗಿ ಯಶ್ ಅವರು ವಿದೇಶಕ್ಕೆ ಹೋಗಿದ್ದಾಗ ಅವ್ರಿಗೆ ಅಲ್ಲಿ ಗೊತ್ತಾಗಿದ್ದೇನೆಂದ್ರೆ, ಇಲ್ಲಿನ ಜನರು ಟಾಕ್ಸಿಕ್ ಸಿನಿಮಾಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಟಾಕ್ಸಿಕ್ನು ಕೂಡ ಬಹಳ ಕ್ವಾಲಿಟಿಯಿಂದ ಕೊಡಬೇಕಾಗತ್ತೆ. ಹೇಗೆ ಬೇಕು ಹಾಗೆ ಅದನ್ನ ರಿಲೀಸ್ ಮಾಡಿದ್ರೆ ಇಷ್ಟೊಂದು ಬಜೆಟ್ ಹಾಕಿದೀವಿ, ಸೊ ತಪ್ಪಾಗುತ್ತೆ ಅನ್ನುವಂತಹ ಕಾರಣಕ್ಕೆ ನಾವು ಏನು ಮಾಡ್ತಾರೆ ಯಶ್ ಅವರು ಅಂದರೆ, ರಿಲೀಸ್ ಡೇಟನ್ನು ಮತ್ತೊಮ್ಮೆ ಮುಂದಕ್ಕೆ ಹಾಕ್ತಾರೆ. ಆಗ ಅಂದರೆ ವಿದೇಶದಲ್ಲೂ ಕೂಡ ನೋಡಿ, ನಮ್ಮ ಕನ್ನಡದ ಟಾಕ್ಸಿಕ್ಗೆ ವಿದೇಶದಲ್ಲೂ ಕೂಡ ಯಾವ ರೀತಿ ಹೈಪ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಬೇಕು. ಯೂಶಲಿ ನಮ್ಮ ಕನ್ನಡಿಗರು ಹೇಗೆ ಅಂತಂದರೆ ಹೇಳ್ತಾರೆ ಬಾಯಿ ಮಾತಿಗೆ, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾನೇ ಬರೋದಿಲ್ಲಪ್ಪ, ಹಾಲಿವುಡ್ ರೇಂಜಲ್ಲಿರುವಂತಹ ಸಿನಿಮಾ ಬರೋದಿಲ್ಲಪ್ಪ ಅಂತ. ಈಗ ಹಾಲಿವುಡ್ಡಲ್ಲಿರುವಂತಹ ರೇಂಜ್ ಸಿನಿಮಾನೇ ಅಲ್ವಾ ಅವ್ರು ತೆಗೆದಿರೋದು. ನೀವು ಕಮೆಂಟ್ಸ್ ಯಾಕೆ ಮಾಡೋದು, ಟ್ರಾಲ್ಸ್ ಯಾಕೆ ಮಾಡೋದು, ನೆಗೆಟಿವ್ಸ್ ಮಾತು ಯಾಕೆ? ಸೊ ಈ ವಿಚಾರ ಅಂತ ಬಂದಾಗ ಎಲ್ಲರೂ ಕೂಡ ಅಂದರೆ ಸಪೋರ್ಟ್ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಅನ್ನೋದು ನಮಗಿಲ್ಲಿ ತೋರಿಸುತ್ತೆ, ಬಹಳ ವಿರಳ ಅನ್ನೋದು ನಮಗಿಲ್ಲಿ ತೋರಿಸುತ್ತೆ. ಈಗಾಗಲೇ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಹೈಪ್ ಕ್ರಿಯೇಟ್ ಆಗಿದೆ. ಅಂದರೆ ಒಂದೊಂದು ಹಾಡುಗಳು ಕೂಡ ಬಹಳ ಅದ್ಭುತವಾಗಿದೆ. ವಾಹಿ ಸಾಂಗ್ ಕೇಳಿದ್ವಿ, ಅದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು ವಿಡಿಯೋ ಸಾಂಗ್ ಯಾವಾಗ ಬರುತ್ತೆ ಅಂತ, ವಿಡಿಯೋ ಸಾಂಗ್ ಹೇಗಿರ್ಬೋದು ಅಂತ. ಯಾಕಂದರೆ ಲಿರಿಕಲ್ ಆಡಿಯೋ ಸಾಂಗ್ನ ಮಾತ್ರ ಬಿಟ್ಟಿರ್ತಾರೆ, ವಿಡಿಯೋ ಸಾಂಗ್ನ ಬಿಟ್ಟಿರೋದಿಲ್ಲ. ಹೀಗಾಗಿ ವಿಡಿಯೋ ಸಾಂಗ್ ಬಂದ ಮೇಲೂ ಕೂಡ ಒಂದಷ್ಟು ಜನ ನೀವು ನಂಬಲ್ಲ, ಈ ಹಾಡು ಬರೀ ಅಂದರೆ 23-20 ಅವರ್ಸಿಗೆಲ್ಲ ಕ್ರೋರ್ಸ್ ಗಟ್ಟಲೆ ರೀಚ್ ಆಗಿಬಿಟ್ಟಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಾಗಿ. ಈಗೇನೋ ಅದು 33-35 crore ವ್ಯೂಸನ್ನು ಪಡ್ಕೊಂಡಿರುವಂಥದ್ದು. ಸೊ ಪ್ರತಿಯೊಂದು ಅಪ್ಡೇಟ್ಗಳಿಗೂ ಕೂಡ ಅವರ ಫ್ಯಾನ್ಸ್ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡುವಂತಹ ಪ್ರೇಕ್ಷಕರು ವೆಯ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಸಿನಿಮಾದ ನೆಕ್ಸ್ಟ್ ಟ್ರೈಲರ್ ಯಾವಾಗ ಬರಬಹುದು ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಸೊ ಗೊತ್ತಿಲ್ಲ. ಈಗಾಗಲೇ ಈ ಸಿನಿಮಾದಲ್ಲಿ ಬರೋಬ್ಬರಿ 5 ಜನ ಹೀರೋಯಿನ್ಸ್ ಇದ್ದಾರೆ. ಅವರೇ ಹೀರೋನಾ, 5 ಜನ ಹೀರೋನಾ ಅಥವಾ ಯಶ್ ಅವರು ಹೀರೋನಾ? ಜೊತೆಗೆ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರುವಂಥದ್ದು ಒಬ್ಬ ಮಹಿಳಾ ನಿರ್ದೇಶಕ. ಹೀಗಿರಬೇಕಾದ್ರೆ ಆ ಒಂದು ನಿರ್ದೇಶಕಿಯ ಕಣ್ಣಿನಲ್ಲಿ, ಅದು ಕೂಡ ಗೀತು ಮೋಹನ್ ದಾಸ್ ಅಂತಂದರೆ ಅವರು ಮಲಯಾಳಂನಲ್ಲೆಲ್ಲ ಹೆಚ್ಚಾಗಿ ಸ್ತ್ರೀವಾದಿ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಂಥವ್ರು. ಸೊ ಅವರ ಕಣ್ಣಲ್ಲಿ, ಒಬ್ಬ ಸ್ತ್ರೀವಾದಿ ಮಹಿಳೆಯ ಕಣ್ಣಲ್ಲಿ ಪುರುಷನನ್ನ ಯಾವ ರೀತಿ ತೋರಿಸಬಹುದು ಅನ್ನುವಂತಹ ಒಂದು ಕುತೂಹಲ. ಈಗಾಗಲೇ ಯಶ್ ಅವರೇ ಒಂದಷ್ಟು ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ವಿದೇಶಿ ಮಾಧ್ಯಮಗಳಲ್ಲಿ. ಯಶ್ ಅವರು ಫಾರ್ ದಿ ಫಸ್ಟ್ ಟೈಮ್ ಮಾತಾಡಿದಾಗ ಭಾಳ ಎಕ್ಸೈಟ್ಮೆಂಟ್ ಇತ್ತು ನಮಗೆಲ್ಲ. ಅಂದರೆ ಯಶ್ ಅವರು ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಏನು ಮಾತಾಡ್ಬೋದು ಅಂತ. ಸೊ ಅಲ್ಲಿ ಅವರು ಮಾತಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಅವರು ಹೇಳ್ತಾರೆ, ಡಬಲ್ ಕ್ಯಾರೆಕ್ಟರ್ ಇರ್ತಾರೆ, ಡಬಲ್ ಆ್ಯಕ್ಟಿಂಗ್ ಟಿಕೆಟ್ ಅನ್ನುವಂತಹ ಕ್ಯಾರೆಕ್ಟರ್ ಬಂದು, ರಾಯಾ ಅನ್ನುವಂತಹ ಕ್ಯಾರೆಕ್ಟರ್ ಬಂದು, ಜೊತೆಗೆ ಒಂದಷ್ಟು ಗೋವಾದಲ್ಲಿ ನಡೆಯುವಂತಹ ಕತೆ ಇದು.
90s 47, 1964 ಈ ಒಂದು ಏರಾದಲ್ಲಿ ನಡೆಯುವಂತಹ ಒಂದು ಸ್ಟೋರಿನ ನಾವು ಹೇಳಿದ್ದೀವಿ ಅಂತ ಕೂಡ ಯಶ್ ಅವರು ಸ್ವತಃ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ಕಥೆನ ಎಲ್ಲಿಗೆ ತಗೊಂಡು ಹೋಗ್ತಾರೆ, ಈ ಹೀರೋಯಿನ್ಸ್ಗೂ ರಾಯನ್ಗೂ ಅಥವಾ ಟಿಕೆಟ್ಗೂ ಏನು ಸಂಬಂಧ ಅನ್ನುವಂಥದ್ದು ಕೂಡ, ಜೊತೆಗೆ ಹುಮಾ ಖುರೇಶಿ ಆಗಿರಬಹುದು, ರುಕ್ಮಿಣಿ ವಸಂತ ಆಗಿರಬಹುದು, ನಯನತಾರ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತಹ ಕ್ಯಾರೆಕ್ಟರನ್ನು ಮಾಡಿದ್ದಾರೆ 5 ಜನ ಹೀರೋಯಿನ್ಸ್ ಕೂಡ. ಸೊ ಆಬ್ವಿಯಸ್ಲಿ ಒಬ್ಬ ಹೀರೋಗೆ 5 ಜನ ಹೀರೋಯಿನ್ಸ್ ಅಂತಂದರೆ ನಮ್ಮ ಕ್ಯೂರಿಯಾಸಿಟಿ, ಕುತೂಹಲ ನಮಗೆ ಹೆಚ್ಚು ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋದಾದರೆ ಸಿನಿಮಾ ಹೇಗೆ ಬರಬಹುದು ಅನ್ನುವಂಥದ್ದು ಕೂಡ ಒಂದು ಕ್ಯೂರಿಯಾಸಿಟಿ. ಇನ್ನೇನು ಅದಕ್ಕೆ ಬ್ರೇಕ್ ಬಿದ್ದೇ ಬೀಳುತ್ತೆ, ಯಾಕೆಂದರೆ ಇದೇ ಆಗಸ್ಟ್ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬಾಲಿವುಡ್ ಸಿನಿಮಾಗಳಿದ್ದಾವೆ, ಜೊತೆಗೆ ತಮಿಳು, ಮಲಯಾಳಮು, ತೆಲುಗು ಸಿನಿಮಾಗಳಿದ್ದಾವೆ. ಈ ಎಲ್ಲದರ ನಡುವೆ ನಮ್ಮ ಟಾಕ್ಸಿಕ್ ಸಿನಿಮಾ ನಂಬರ್ 1 ಸ್ಥಾನನ ಗಳಿಸ್ಕೊಂಡಿದೆ. ಅದೇ ರಾಮಾಯಣ ಸಿನಿಮಾದಲ್ಲೂ ಕೂಡ ಯಶ್ ಅವರಿದ್ದಾರೆ. ಆದರೆ ರಾಮಾಯಣ ಸಿನಿಮಾಗೆ ನಂಬರ್ 1 ಸ್ಥಾನ ಸಿಕ್ಕಿಲ್ಲ. ಅದರಲ್ಲೂ ಕೂಡ ನಮ್ಮ ಕನ್ನಡದ ಟಾಕ್ಸಿಕ್ ಸಿನಿಮಾಗೆ ನಂಬರ್ 1 ಸ್ಥಾನ ಸಿಕ್ಕಿರುವಂಥದ್ದು ನಾವು ಕನ್ನಡಿಗರಾದಂತಹ ನಮಗೆ ಒಂದು ಖುಷಿಯಾದಂತಹ ವಿಚಾರ ಅಂತ ಹೇಳಬಹುದು. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಅಂದರೆ ಇದೆ ಆಗಸ್ಟ್ 14 ಅಥವಾ 15, 16 ಈ 3 ಡೇಟ್ಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಬಿಡಬಹುದು ಅನ್ನುವಂಥದ್ದು ಕೂಡ ಮಾಹಿತಿ ಬರ್ತಾ ಇರುವಂಥದ್ದು. ಸೊ ಅದರಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇರುತ್ತೆ, ಜೊತೆಗೆ ಎಷ್ಟು ಸ್ಪೆಷಲ್ ಮಾಡಿ ಹೀರೋ ಆಗಿರಬಹುದು ಅಥವಾ 5 ಜನ ಹೀರೋಯಿನ್ಸ್ನಾಗಿರಬಹುದು ತೋರಿಸಿರ್ತಾರೆ, ಅಥವಾ ಕಥೆಯಲ್ಲಿ ಹಿಂಟ್ ಏನಾದರೂ ಟ್ರೈಲರ್ ಮೂಲಕ ಬಿಟ್ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಆಗಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಟ್ರೈಲರ್ ಹೇಗಿರುತ್ತೆ, ಜೊತೆಗೆ ಸಿನಿಮಾ ಹೇಗಿರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.